ಈ ಮಧ್ಯೆ ನಿನ್ನೆ ಆಗಿರುವಂತ ದಾಳಿಗೆ ಸಂಬಂಧಿಸಿದಂತ ಒಂದೊಂದೇ ಡೀಟೇಲ್ಗಳು ಸಿಗ್ತಾ ಇದೆ. ಪಾಕ್ ಸೇನಾ ಪೋಸ್ಟ್ ಅನ್ನು ಧ್ವಂಸಗೊಳಿಸಿದೆ ಭಾರತದ ಸೇನೆ. ಬೆಳಗ್ಗೆ 5:44 ಪಾಕ್ನ ಸೇನಾ ನೆಲೆಗಳು ಧ್ವಂಸ ಆಗಿದೆ. ಪಾಕ್ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ಇಂಡಿಯನ್ ಆರ್ಮಿ ಕೊಡ್ತಾ ಇದೆ. LOCಯಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದ ಪಾಕಿಸ್ತಾನದ ಸೇನಾ ನೆಲೆಯನ್ನು ಧ್ವಂಸಗೊಳಿಸಲಾಗಿದೆ. ಪಾಕ್ ಸೇನಾ ಪೋಸ್ಟ್ ಅನ್ನ ಭಾರತದ ಸೇನೆ ಧ್ವಂಸಗೊಳಿಸಿದೆ ಮುಂಜಾನೆ 5:44 ಹೊತ್ತಿಗೆ. ಇನ್ನು ಪಾಕಿಸ್ತಾನವನ್ನ ಹುಟ್ಟಡಕಿಸುವಂತ ಕೆಲಸವನ್ನ ಭಾರತದ ಪ್ರಮುಖ ಅಸ್ತ್ರಗಳು ಮಾಡಿದ್ದಾವೆ. ಕೌಂಟರ್ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ಅಂದ್ರೆ ಈ ಏರ್ಕ್ರಾಫ್ಟ್ ಸಿಸ್ಟಮ್ ಕೌಂಟರ್ ಅಟ್ಯಾಕ್ ಅನ್ನ ಮಾಡುತ್ತೆ. ಸೊ ಪಾಕಿಸ್ತಾನದ ಹುಟ್ಟಡಗಿಸುವಂತ ಕೆಲಸವನ್ನು ಅದು ಮಾಡಿದೆ. ಇನ್ನು ಪೆಚೋರಾ ಮಿಸೈಲ್ ಅನ್ನ ಕೂಡ ಬಳಸಲಾಗಿದೆ ಪಾಕಿಸ್ತಾನದ ವಿರುದ್ಧ. ಪಾಕಿಸ್ತಾನದ ಲ್ಯಾಂಡ್ ಆರ್ಮಿ ವಿರುದ್ಧ ಈ ಮಿಸೈಲ್ ಸಿಸ್ಟಮ್ ಅನ್ನ ಕೂಡ ಬಳಸಲಾಗಿದೆ. ಇದನ್ನ ಜೊತೆಗೆ ಇನ್ನೊಂದಿಷ್ಟು ಅಸ್ತ್ರಗಳು ಕೂಡ ಸಮರ್ ಮಿಸೈಲ್ ಅನ್ನ ಕೂಡ ಬಳಸಲಾಗಿದೆ. ಅದರ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ಕೂಡ ಭಾರತ ಪಾಕಿಸ್ತಾನದ ಗಡಿ ಅಥವಾ LOC ಲೈನ್ ಆಫ್ ಕಂಟ್ರೋಲ್ ಅಲ್ಲೂ ಸಮರ್ ಮಿಸೈಲ್ ಅನ್ನ ಕೂಡ ನಿಯೋಜನೆ ಮಾಡಲಾಗಿದೆ. AD ಗನ್ ಅನ್ನ ಕೂಡ ಬಳಸಿದ್ದಾರೆ. ಪಾಕಿಸ್ತಾನದ ಸೈನಿಕರ ಹುಟ್ಟಡಕಿಸುವ ಕೆಲಸ ಆ ದೃಶ್ಯವನ್ನು ಆಗಲೇ ನೀವು ಗಮನಿಸ್ತಾ ಇದ್ದೀರಿ. AD ಗನ್ ಅನ್ನ ಕೂಡ ಬಳಸಲಾಗಿದೆ. ಇದನ್ನ ಬಿಟ್ಟರೆ L-70 ಗನ್ ಅನ್ನ ಕೂಡ ಬಳಸಲಾಗಿದೆ. ಅದರ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದ ಸೇನೆಗೆ ಪಾಕಿಸ್ತಾನ ರೇಂಜರ್ಸ್ ಅವರಿಗೆ ಪಾಠ ಕಲಿಸೋದಕ್ಕೋಸ್ಕರ ಅತ್ಯಾಧುನಿಕ ವೆಪನ್ಸ್ ಅನ್ನು ಬಳಸಿದ್ದೀವಿ ನಾವು. ಇನ್ನು ZU-23mm ಗನ್ನು ಅಥವಾ ZU-23mm ಗನ್ನು ಇದನ್ನ ಕೂಡ ಬಳಸಲಾಗಿದೆ. ನಮ್ಮಲ್ಲಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ನಿನ್ನೆ ಅಥವಾ ಕಳೆದ ಹಲವು ದಿನಗಳಿಂದಲೂ ಕೂಡ ನಾವು ಗಡಿಗೆ ಮೂವ್ ಮಾಡಿಕೊಳ್ತಾ ಇದ್ದೀವಿ. ಆರ್ಮ್ಡ್ ವೆಹಿಕಲ್ಸ್ ಮೂವ್ ಆಗಿದ್ದಾವೆ, ಮಿಸೈಲ್ ಸಿಸ್ಟಮ್ ಮೂವ್ ಆಗಿದ್ದಾವೆ, ಪಿನಾಕ ಮೂವ್ ಆಗಿದೆ. ಇನ್ನು ಶಿಲ್ಕ UAS ಸಿಸ್ಟಮ್ ಇದನ್ನ ಕೂಡ ಬಳಸಲಾಗಿದೆ. ನಿನ್ನೆ ದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ಯಾವುದೆಲ್ಲ ಅಸ್ತ್ರಗಳನ್ನು ಬಳಸೋದಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಅಸ್ತ್ರಗಳನ್ನ ಕೂಡ ಭಾರತ ಬಳಸಿದೆ. ಈ ಯುದ್ಧದ ಸಂದರ್ಭದಲ್ಲಿ ಅಥವಾ ಯುದ್ಧದ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಯಾವ ಅಸ್ತ್ರಗಳನ್ನು ಬಳಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾನು ಈಗಾಗಲೇ ಕೊಡ್ತಾ ಇದ್ದೆ. ಭಾರತದ ಭೂಸೇನೆ ಅತ್ಯಂತ ಸಶಕ್ತವಾಗಿದೆ. ಆ ಕಡೆಯಿಂದ ಬರಬಹುದಾದಂಥ ಯಾವುದೇ ರೀತಿಯ ದಾಳಿಯನ್ನು ತಡೆಯೋದಕ್ಕೆ ಮತ್ತು ಪ್ರತಿ ದಾಳಿಯನ್ನು ಮಾಡೋದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಯನ್ನು ಭಾರತ ಆರ್ಮಿ ಮಾಡಿಕೊಂಡಿದೆ. ಈ ದೃಶ್ಯ ಏನು ಗಮನಿಸ್ತಾ ಇದ್ದೀರಿ, ಈ ಗ್ರಾಫಿಕ್ಸ್ ಅನ್ನು ಏನು ಗಮನಿಸ್ತಾ ಇದ್ದೀರಿ, ಇದು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದರ ಡೀಟೇಲ್. ಇದು ಆಕಾಶ್ DRDOದ ಏರ್ ಡಿಫೆನ್ಸ್ ಸಿಸ್ಟಮ್ಮು. ಇದು ಹೆಂಗೆ ಕೆಲಸ ಮಾಡುತ್ತೆ ಅನ್ನುವಂಥ ಮಾಹಿತಿ ಇರುವಂಥ ಒಂದು ವಿಡಿಯೋ ಇದು. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗೆ ಕೆಲಸ ಮಾಡುತ್ತೆ. ಇದು DRDO ಕಡೆಯಿಂದಲೇ ಬಿಡುಗಡೆಯಾಗಿರುವಂಥ ಅಫಿಷಿಯಲ್ ವಿಡಿಯೋ. ಅಂದರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಮು ಎಷ್ಟೊಂದು ಸದೃಢವಾಗಿದೆ ಅನ್ನೋದು ನಿನ್ನೆ ನಮಗೆ ಗೊತ್ತಾಗಿತ್ತು. ಭಾರತದ ಮೇಲೆ ಪಾಕಿಸ್ತಾನ ಮಾಡಿದಂಥ ಎಲ್ಲ ರೀತಿಯ ದಾಳಿಯನ್ನ ಕೂಡ ಭಾರತ ತಡೀತು. ಅದು ಡ್ರೋನ್ ಇರಬಹುದು, ವಾರ್ಜೆಟ್ಸ್ ಇರಬಹುದು, ಮಿಸೈಲ್ಸ್ ಇರಬಹುದು, ಇದೆಲ್ಲವನ್ನ ಕೂಡ ತಡೆದು ನಿಲ್ಲಿಸಲಾಯಿತು. 100ಕ್ಕೂ ಹೆಚ್ಚು ಮಿಸೈಲ್ಸ್ಗಳನ್ನು ಬಳಕೆ ಮಾಡಿದ್ದಾರೆ ಪಾಕಿಸ್ತಾನ ನಿನ್ನೆ. ನೋಡ್ತಾ ಇದ್ದೀರಿ, ಇದು DRDO ಕಡೆಯಿಂದ ರಿಲೀಸ್ ಆಗಿರುವಂಥ ವಿಡಿಯೋ. ಇದು ಯಾವ ರೀತಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗುತ್ತೆ ಅನ್ನೋದು. ಸೊ ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನಲ್ಲಿ. ಆಕಾಶ ಮಿಸೈಲ್ ಸಿಸ್ಟಮ್ಮು ಯಾವ ರೀತಿ ಟ್ರ್ಯಾಕ್ ಮಾಡುತ್ತೆ, ಮೊದಲನೇದಾಗಿ ಡಿಟೆಕ್ಟ್ ಮಾಡುತ್ತೆ, ಆನಂತರ ಟ್ರ್ಯಾಕ್ ಮಾಡುತ್ತೆ, ಆನಂತರ ಡಿಸ್ಟ್ರಾಯ್ ಮಾಡುತ್ತೆ. ಆ ಕೆಲಸ ಹೆಂಗಾಗುತ್ತೆ ಅನ್ನುವಂಥ ಒಂದು ವಿಡಿಯೋ DRDO ಕಡೆಯಿಂದ ರಿಲೀಸ್ ಆಗಿರೋದು. ದೃಶ್ಯ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ. ನಿನ್ನೆ ನಾವು ಮಾತನಾಡೋ ಸಂದರ್ಭದಲ್ಲಿ S-400 ಬಗ್ಗೆನೇ ಮಾತನಾಡ್ತಾ ಇದ್ವಿ. ಬಟ್ ನಮ್ಮ ಆಕಾಶ್ ದೇಸಿ ತಂತ್ರಜ್ಞಾನ, ಆ ಮಿಸೈಲ್ ಸಿಸ್ಟಮು ಅಥವಾ ಏರ್ ಡಿಫೆನ್ಸ್ ಸಿಸ್ಟಮು ಅದು ಕೂಡ ಉತ್ತಮ ದರ್ಜೆ ಮತ್ತು ಹೈಲಿ ಎಫಿಷಿಯನ್ಸಿ ಇರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್. ಆ ಏರ್ ಡಿಫೆನ್ಸ್ ಸಿಸ್ಟಮ್ನ ಬಗ್ಗೆ DRDO ರಿಲೀಸ್ ಮಾಡಿರುವಂಥ ವಿಡಿಯೋ ಇದು. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. JF-17 ಯುದ್ಧ ವಿಮಾನ
ಪಾಕಿಸ್ತಾನದ 4ನೇ ಜನರೇಷನ್ನ 4th ಜನರೇಷನ್ನ ಯುದ್ಧ ವಿಮಾನ, ಚೀನಾ ಕೊಟ್ಟಿರುವಂಥ ಯುದ್ಧ ವಿಮಾನ. ಅದನ್ನು ಹೊಡೆದುರುಳಿಸಿರೋದು ಇದೇ ಆಕಾಶ್ ಸಿಸ್ಟಮ್. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ JF-17 ಅನ್ನು ಹೊಡೆದುರುಳಿಸಿರೋದು. ಸೊ ಅಲ್ಲಿಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ಎಫಿಷಿಯನ್ಸಿ ಯಾವ ಪ್ರಮಾಣದಲ್ಲಿದೆ ಅನ್ನೋದು ಗೊತ್ತಾಗಿದೆ, ಜಗತ್ತಿಗೆ ಗೊತ್ತಾಗಿದೆ, ಜಗತ್ತಿಗೆ ಗೊತ್ತಾಗ್ತಾ ಇದೆ. ನಾವು ಯಾವಾಗಲೂ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಂದರೆ ಇಸ್ರೇಲ್ನ ಕಡೆಗೆ ನೋಡ್ತಾ ಇದ್ವಿ. ಈಗ ಜಗತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಂದರೆ ಭಾರತದ ಕಡೆಗೆ ನೋಡ್ತಾ ಇದೆ.